ದೊಡ್ಡಲಾಟಿ ನಾವು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಚಿಕಿತ್ಸೆ ಪಡೆಯಕ್ಕೆ ಬಂದಿದ್ವಿ. ಈ ಪ್ರಾಥಮಿಕ ಆರೋಗ್ಯ ಕೇಂದ್ರ ಫಸ್ಟಿಗೆ ನಮ್ಮ ದೊಡ್ಡಲಾಟಿಯಲ್ಲಿ ಪ್ರಾರಂಭ ಆಯಿತು. ಮತ್ತು ನಮ್ಮ ಊರು ದೊಡ್ಡಲಾಟಿ ಗ್ರಾಮದ ಹಿರಿಯರು ಎಲ್ಲ ಗ್ರಾಮಸ್ಥರು ಸೇರಿಕೊಂಡು ಮಾನ್ಯ ಶ್ರೀರಾಮುಲು ಸಚಿವರಾಗಿರ್ತಕ್ಕ ಸಮಾಜ ಕಲ್ಯಾಣ ಸಚಿವರು ಆಗಿದ್ದರು. ಆಗ ಮಾಜಿ ಈಗ ಅವರು ಶ್ರೀರಾಮುಲು ಸಾಹೇಬರು ಈ ಒಂದು ಸಮುದಾಯ ಆರೋಗ್ಯ ಕೇಂದ್ರನ ಶ್ರೀರಾಮುಲು ಸಾಹೇಬರು ಇದನ್ನು ಅನುಷ್ಠಾನಗೊಳಿಸಿ ನಿರ್ಮಾಣ ಮಾಡೋಕ್ಕೆ ಒಂದು ಹಣವನ್ನು ಬಿಡುಗಡೆ ಮಾಡಿ ಸುಮಾರು ಒಂದು 3 ವರ್ಷ ಆಯ್ತಿದೆ. 2 ವರ್ಷ 3 ವರ್ಷ ಆಸ್ಪತ್ರೆ ಕಟ್ಟಡ ಮುಗಿದು ಈಗ ಅವರು ಹೋದ ತಕ್ಷಣ ಇಲ್ಲಿ ಬರ್ತಕ್ಕಂಥ ಸವಲತ್ತುಗಳು ಈ ಲ್ಯಾಬ್ ಟೆಕ್ನಿಷಿಯನ್ ಆಗ್ಬೋದು, ಡಾಕ್ಟ್ರ್ ಆಗ್ಬೋದು, ನರ್ಸರ್ ಆಗ್ಬೋದು, ಯಾವುದೇ ಒಂದು ಸಿಬ್ಬಂದಿಗಳು ಇಲ್ಲಿ ಬಂದಿಲ್ಲ. ಈ ಆಸ್ಪತ್ರೆಯನ್ನು ಓಪನ್ ಮಾಡಿ ಇದು ಏನು ಕಾರಣ ಅಂತ ಗೊತ್ತಾಗ್ತಿಲ್ಲ. ಈ ಕಡೆ ನಮ್ಮದು ಮೊಳಕಾಲ್ಮೂರು ಕ್ಷೇತ್ರ ಓಟ್ ಹಾಕ್ತಕ್ಕಂಥದ್ದು, ನಾವು ತಾಲೂಕು ಚಳ್ಳಕೆರೆ. ಈಗ 2 ಇಲ್ಲಿ ಶಾಸಕರಿದ್ದಾರೆ. ನಮ್ಮ ರಘುಮೂರ್ತಿ ಚಳ್ಳಕೆರೆ ಕ್ಷೇತ್ರಕ್ಕೆ ರಘುಮೂರ್ತಿ ಸಾಹೇಬರು, ನಮ್ಮ ಮೊಳಕಾಲ್ಮೂರು ಕ್ಷೇತ್ರಕ್ಕೆ ನಮ್ಮದೇ ಆದಂಥ ಕಾಂಗ್ರೆಸ್ ಪಕ್ಷದ ಒಬ್ಬ NY ಗೋಪಾಲಕೃಷ್ಣ ಸಾಹೇಬರು. ಇವರು ಈ ಒಂದು 2 ಶಾಸಕರ ಒಂದು ಬಹುಮತದಿಂದ ಈ ದೊಡ್ಡಲಾಟಿಗೆ ಒಂದು ಒಳ್ಳೆ ಕೆಲಸ ಆಗಬೇಕಾಗಿದೆ. ಏನಂದರೆ ಈ ಆಸ್ಪತ್ರೆ ಓಪನ್ ಮಾಡಿ ಒಳ್ಳೆ ಡಾಕ್ಟ್ರನ್ನ, ಆಪರೇಷನ್ ಡಾಕ್ಟ್ರನ್ನ, ಈ ಸಮುದಾಯ ಆರೋಗ್ಯ ಕೇಂದ್ರದ ಸವಲತ್ತುಗಳೇನಿದ್ದಾವೆ ಅವನ್ನ ನಮಗೆ ಕೊಡಿಸ್ಕೊಟ್ಟು ಡಾಕ್ಟ್ರನ್ನ, ನರ್ಸ್ಗಳ ಇದನ್ನು ತರಿಸಿ ಸ್ಟಾಫ್ನ ಹಾಕಿ ಆಸ್ಪತ್ರೆ ಓಪನ್ ಮಾಡ್ಬೇಕಂತ ಅವ್ನು ಕೇಳ್ಕೊಳ್ತೀವಿ. ಅದರಲ್ಲಿ ಈಗ ಸುಮಾರು ಹಳ್ಳಿಗಳಿಂದ ಕೇಡಿಕೋಟೆ, ಮೈಲಹಳ್ಳಿ, ಗಟ್ಪರ್ತಿ, ಕಾಳುವಳ್ಳಿ ಒಂದು 5-6 ಪಂಚಾಯತಿಗಳಿಗೆ ವ್ಯಾಪ್ತಿಗೆ ಒಳಪಡ್ತದೆ ಆಸ್ಪತ್ರೆ. ಆ ಆಸ್ಪತ್ರೆಗೆ ಒಳಪಡ್ತಕ್ಕಂಥ ಜನಗಳು ಚಳ್ಳಕೆರೆಗೆ ಹೋಗೋ ಜೊತೆಗೆ ಇಲ್ಲಿಗೆ ಎಷ್ಟೋ ಜನ ಬಂದು ಈ ಆಸ್ಪತ್ರೆ ನೋಡ್ಕೊತಾರೆ. ಇಲ್ಲಿ ಒಳ್ಳೆಯ ಒಂದು ಭಾಳ ಚಳ್ಳಕೆರೆ ಈಗ ಇಲ್ಲಿ ಆಂಧ್ರದ ಗಡಿ ಭಾಗ ಆಗಿರೋದ್ರಿಂದ ಈ ಜನಗಳಿಗೆ ಒಳ್ಳೆಯ ಒಂದು ಉಪಯೋಗ ಆಗುತ್ತೆ ಅಂತ ಅಂದ್ಕೊಂಡಿದ್ವಿ. ಅದು ಕನಸು ನನಸು ಆಗ್ತಾಯಿದೆ. ದಯವಿಟ್ಟು ಉನ್ನತ ರಾಜಕಾರಣಿಗಳು, ಶಾಸಕರು ಇದನ್ನು ಮನವರಿತು ಈ ಆಸ್ಪತ್ರೆನ ಜಲ್ದಿ ಓಪನ್ ಮಾಡ್ಬೇಕಂತ ಅವರಲ್ಲಿ ಕೈ ಮುಗಿದು ಕೇಳ್ಬೇಕು ಅಂತ. ಗ್ರಾಮದಲ್ಲಿ ಈಗ ನಮ್ಮ 6 ಪಂಚಾಯತಿ ವ್ಯಾಪ್ತಿಯ ಒಳಪಟ್ಟು ನಮ್ಮ ಬಹಳ ಚೆನ್ನಾಗಿ ಸುಸಜ್ಜಿತವಾಗಿ ಕಟ್ಟಿದ್ದಾರೆ ಸರ್. ಆಪರೇಷನ್ ಥಿಯೇಟರ್ ಆಗಿರಲಿ, ಮತ್ತು ಬೆಡ್ಡಿಂಗ್ ವ್ಯವಸ್ಥೆ ಆಗಲಿ, ಮತ್ತು ರಕ್ತ ಪರೀಕ್ಷೆ ಆಗಲಿ, ಎಲ್ಲ ವ್ಯವಸ್ಥೆ ಇದೆ ಸರ್. ಇದು ಶ್ರೀರಾಮುಲು ಸಾಹೇಬರು ಸಮಾಜ ಕಲ್ಯಾಣ ಆಗಿರುವಂಥ ಟೈಮಲ್ಲಿ, ಸಚಿವರಾದಂಥ ಟೈಮಲ್ಲಿ ಇದನ್ನ ನಮ್ಮ ಊರಿಗೆ ಅನುಷ್ಠಾನ ಮಾಡಿದ್ರು ಸರ್. ಸುಮಾರು 9 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇದು ಪ್ರಾರಂಭವಾಗಿರೋಂಥ ನಮ್ಮ ಹಾಸ್ಪಿಟ್ಲು ಇದು ಪ್ರಾರಂಭ ಆಗೋಕ್ಕೆ ಯಾಕೋ ಭಾಳ ಡಿಲೇ ಮಾಡ್ತಿದ್ದಾರೆ. ನಾವು ಅಲ್ಲಿ NY ಸಾಹೇಬ್ರ ಹತ್ರ ಒಂದು ಸಾರಿ ಏನೋ ಒಂದು ಗ್ರಾಮದ ವಿಚಾರವಾಗಿ ಹೋದಾಗ ಹೇಳಿದ್ವಿ, ಮಾಡಿಸ್ತೀವಿ ಅಂತ ಸಾಹೇಬರು ಹೇಳಿದರು. ಮಾಡಿಸ್ತೀವಿ ಅಂತ ಭರವಸೆನೇ ಕೊಟ್ಟಿದ್ರು. ಪಾಪ ಅದೇನೋ ವಿಳಂಬ ಆಗ್ತೈತೆ, ಅದು ಕಾರಣ ಗೊತ್ತಾಗ್ತಾ ಇಲ್ಲ. ಇದು ನಮ್ಮ ಹಾಸ್ಪಿಟ್ಲು ಗಡಿ ಅಂಚಿನ ಗ್ರಾಮಗಳಾದಂಥ ಚಿಕ್ಕಬಾದಹಳ್ಳಿ, ದೊಡ್ಡಬಾದಹಳ್ಳಿ, ತಿಪ್ಪರಡ್ಡಿಹಳ್ಳಿ ಇವು ಪೂರ್ತಿ ಗಡಿ ಗ್ರಾಮದಲ್ಲಿರುವಂಥ ಊರುಗಳಾಗಿರೋದ್ರಿಂದ ನಮ್ಮ ಹಾಸ್ಪಿಟ್ಲ್ ವ್ಯಾಪ್ತಿಗೆ ಒಳಪಟ್ಟಿರ್ತವೆ. ಅದಕ್ಕೋಸ್ಕರ ಜನಗಳಿಗೆ ತೊಂದರೆ ಆಗ್ತಿದೆ. ದಯವಿಟ್ಟು ನಮ್ಮ MLA ಸಾಹೇಬರು, ರಘುಮೂರ್ತಿ ಸಾಹೇಬರು ಮತ್ತು NY ಸಾಹೇಬರು ಇಬ್ಬರು ಸೇರಿ ಇದನ್ನ ಏನಾದರೂ ಒಂದು ಪ್ರಾರಂಭ ಮಾಡೋದಕ್ಕೆ ಎಲ್ಲರಿಗೂ ಜನಗಳಿಗೆ ಭಾಳ ಅನುಕೂಲ ಆಗುತ್ತೆ. ಅದಕ್ಕೋಸ್ಕರವಾಗಿ ಇದನ್ನ ಅನುಕೂಲ ಮಾಡಿಕೊಡ್ಬೇಕಂತಂದೇಳಿ NY ಸಾಹೇಬರು ಮತ್ತು ರಘುಮೂರ್ತಿ ಸಾಹೇಬ್ರ ಹತ್ರ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀವಿ ಸರ್. ಇನ್ನು ಸರ್ ನಮ್ಮ ಹಾಸ್ಪಿಟ್ಲ್ ವ್ಯಾಪ್ತಿಯಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹೆಚ್ಚಾಗಿರುವುದರಿಂದ ಇಲ್ಲಿ 45,000 to 55,000 ಜನಕ್ಕೆ ಅನುಕೂಲ ಆಗುತ್ತೆ ಸರ್. ದಯವಿಟ್ಟು ಇದನ್ನ ನಮ್ಮ ಹಾಸ್ಪಿಟ್ಲ್ ಏನನ್ನ ಮಾಡಿ ಪ್ರಾರಂಭ ಮಾಡ್ಬೇಕಂತಂದೇಳಿ ತಮ್ಮಲ್ಲಿ ದೊಡ್ಡಲಾಟಿ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲ ಗ್ರಾಮಸ್ಥರ ಪರವಾಗಿ ನಾವು ಕಳಕಳಿಯಿಂದ ಮನವಿ ಮಾಡ್ಕೊಳ್ತಿದ್ದೀವಿ ಸರ್. ನಿಮ್ಮ ಹೆಸರು ಸರ್? ಸರ್, ದೊಡ್ಡಲಾಟಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರು N. ಸಂತಿಮಪ್ಪ ಅಂತೇಳಿ. ಓಕೆ ಸರ್, ಥ್ಯಾಂಕ್ ಯು. ಈಗ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ D. ಸುಧಾಕರ್ ಸಾಹೇಬರು ಈ ನಮ್ಮ ಊರಿನ ಕ್ಷೇತ್ರದಿಂದ ಗೆದ್ದೋಗಿರ್ತಕ್ಕಂಥವ್ರು ಶಾಸಕರಾಗಿದ್ದರು. ಈಗ ಮೊಳಕಾಲ್ಮೂರು ವಿಧಾನಸಭೆಗೆ ಹೋದ್ಮೇಲೆ ಅವರು ಈ ಕ್ಷೇತ್ರನ, ಈ ಊರನ್ನ ಬಿಟ್ಟು ಹೋದಂಥವ್ರು. ಅವರು ಈ ಊರಿನ ಮೇಲೆ ಭಾಳ ಅಭಿಮಾನಿಸ್ತಕ್ಕಂಥ ಸುಧಾಕರ್ ಸಾಹೇಬರಿಗೆ ದಯವಿಟ್ಟು ಅವರು ಸಹ ಈ ಒಂದು ಗಮನ ಹರಿಸಿ ಈ ಒಂದು ಆಸ್ಪತ್ರೆ ಉದ್ಘಾಟನೆಗೆ ಒತ್ತು ಸಮಯವನ್ನು ಕೊಡಬೇಕಂತ ಸುಧಾಕರ್ ಸಾಹೇಬರ ಮನವಿ ಮಾಡ್ಕೊಳ್ತೀನಿ. ಓಕೆ ಸರ್.